ಇನ್ನೂ ಆರಿಲ್ಲ ದಾವಣಗೆರೆಯ ಬೈ ಎಲೆಕ್ಷನ್ ವಿವಾದದ ಬಿಸಿ. ನ್ಯೂಸ್ 18 ಜೊತೆಗೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಮಾತಾಡಿದ್ದಾರೆ. ಜಮೀರ್ ಅಹಮದ್ ದಾವಣಗೆರೆಗೆ ಬಂದಿದ್ದಕ್ಕೆ ಗೆದ್ವಿ ಅನ್ನುವಂತಹ ಒಂದು ಮಾತನ್ನ ಅಬ್ದುಲ್ ಜಬ್ಬಾರ್ ಅವರು ಹೇಳಿದ್ದಾರೆ. ನ್ಯೂಸ್ 18 ಜೊತೆ ಅವರು ಮಾತಾಡಿದ್ದಾರೆ. ದಾವಣಗೆರೆ ದಕ್ಷಿಣದ ವಿವಾದದ ಬಿಸಿ ಇದೆಯಲ್ಲ, ಇನ್ನೂ ಕಡಿಮೆ ಆಗುವ ಹಾಗೆ ಕಾಣಿಸ್ತಾ ಇಲ್ಲ. ಸಮರ್ಥ್ ಮಲ್ಲಿಕಾರ್ಜುನ್ ಅವರು ಗೆದ್ದ ಬಳಿಕ ಕೂಡ ಈ ವಿಚಾರ ಇನ್ನೂ ಚರ್ಚೆ ಆಗ್ತಾನೆ ಇದೆ. ಒಂದು ವೇಳೆ ಸಚಿವ ಜಮೀರ್ ಅಹಮದ್ ಬರದಿದ್ರೆ ಅಸಮಾಧಾನ ಇನ್ನೂ ಹೆಚ್ಚುತ್ತಾ ಇತ್ತು. ಜಮೀರ್ ಅಹಮದ್ ಅವರನ್ನ ತೆಗಿಬೇಕು ಅಂದ್ರೆ ಅವರಿಷ್ಟ, ನನ್ನ ವಿರುದ್ಧ ಕ್ರಮ ಯಾಕಾಯ್ತು ಅನ್ನೋದು ಈಗಲೂ ಗೊತ್ತಿಲ್ಲ ಅನ್ನೋದನ್ನ ಅಬ್ದುಲ್ ಜಬ್ಬಾರ್ ಅವರು ಹೇಳಿದ್ದಾರೆ. ಸಿಎಂ ನಮ್ಮನ್ನ ಕೈ ಹಿಡಿತಾರೆ ಅನ್ನುವ ವಿಶ್ವಾಸ ನಮಗಿದೆ. ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಪರಾಮರ್ಶೆ ಮಾಡಬೇಕು. ಪಕ್ಷ ಗೆದ್ದಿದೆ, ನಾವು ವಿರೋಧ ಮಾಡಿಲ್ಲ ಅಂತ ಅಬ್ದುಲ್ ಜಬ್ಬಾರ್ ಹೇಳಿದ್ದಾರೆ. ನಾವು ಎಸ್ಡಿಪಿಐ ಅಭ್ಯರ್ಥಿಗೆ ಬೆಂಬಲವನ್ನ ಕೊಟ್ಟಿಲ್ಲ, ನನ್ನ ವಿರುದ್ಧದ ಕ್ರಮವನ್ನ ಮರುಪರಿಶೀಲಿಸಬೇಕು ಅಂತ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಹೇಳಿದ್ದಾರೆ. ಇನ್ನು ಅಬ್ದುಲ್ ಜಬ್ಬಾರ್ ಅವರ ಜೊತೆಗೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಮಾತನಾಡಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಫಲಿತಾಂಶ ಹೊರಬಿದ್ದೆ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಪಿಸಿಸಿಯಿಂದ ಕೈಗೊಂಡಿರುವ ಕ್ರಮ ಸರಿಯಾಗಿದೆ ಅಂದರೆ, ಮತ್ತೊಂದು ಕಡೆಗೆ ಎಸ್ಡಿಪಿಐಗೆ ಬಿದ್ದಿರ್ತಕ್ಕಂಥ ಮತಗಳ ಸಂಖ್ಯೆ ಬಗ್ಗೆ, ಮತ್ತೊಂದು ಕಡೆಗೆ ಕಾಂಗ್ರೆಸ್ಗೆ ಕಡಿಮೆ ಅಂತರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಸದಸ್ಯರಾದಂಥ ಅಬ್ದುಲ್ ಜಬ್ಬಾರ್ ಅವರು ಇದ್ದಾರೆ. ಮಾತನಾಡಿಸಿ ಸರ್. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿನ್ನೆ ಕೆಪಿಸಿಸಿ ಅಧ್ಯಕ್ಷರು ಕೈಗೊಂಡಿರುವಂಥ ಕ್ರಮ ಸರಿಯಾಗಿದೆ ಅಂತ. ಅವರಿಗೆ ಅನಿಸಿದ್ದಲ್ಲಿ ಅದು ಸರಿಯಾಗಿದ್ದರೆ ಸರಿಯಾಗಿರಲಿ, ಏನು ಪ್ರಾಬ್ಲಮ್ ಇಲ್ಲ. ನಮಗೇನಂತದೇನು ಅದು ಸರಿಯಾಗಿಲ್ಲ ಅಂತ ಹೇಳೋಂಥ ಏನು ನಮಗೇನು ಬರಲಿಲ್ಲ. ಸರಿಯಾಗಿದ್ದರೆ ಅವ್ರಿಗೆ ಸರಿ ಅನಿಸಿದ್ದಲ್ಲಿ ಸರಿ ಇರಲಿ, ನಮಗೇನಿಲ್ಲ. ನಮಗೆ ಯಾಕೆ ಮಾಡಿದಾರಂತ ನಮ್ಗೆ ಇವತ್ತು ತನಕ ನೋಟಿಸ್ ಬಂದಿಲ್ಲ. ನೋಟಿಸ್ ಬಂದ ಮೇಲೆ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಅಷ್ಟೇ. ಮುಖ್ಯಮಂತ್ರಿಗಳು ಜೊತೆ ನೀವೇನು ಚರ್ಚೆ ಮಾಡಲಿಲ್ವಾ ಸರ್? ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ತಮ್ಮ ರಕ್ಷಣೆಗಿದ್ದಾರೆ, ನಜೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರ್, ಜಮೀರ್ ಅಹಮದ್ ಅವರು ರಕ್ಷಣೆಗಿದ್ದಾರೆ ಅಂತ ಚರ್ಚೆ ಆಗ್ತಾ ಇತ್ತು. ಆದ್ರೆ ಚರ್ಚೆನೂ ಆಗ್ತಾ ಇದೆ, ನಮಗೆ ಭರವಸೆನೇ ಇದೆ. ನ್ಯಾಯ ನೀತಿಯಾಗಿ ಮುಖ್ಯಮಂತ್ರಿಯವರು ಕ್ರಮ ತಗೊತಾರೆ ಅಂತ ಅದ್ರ ಮೇಲೆ ಭರವಸೆ ಇಟ್ಕೊಂಡು ಅದೀವಿ ನಾವು. ಅದರ ಮೇಲೆ ನಮ್ಮದೇ ಒಂದು ಏನಾದ್ರು ತಪ್ಪಿದ್ರೆ ತೋರಿಸ್ಲಿ, ಅವರು ತೋರಿಸಿ ಆಮೇಲೆ ಏನು ಬೇಕಾದ್ರೂ ಆಕ್ಷನ್ ತಗೊಳ್ಳಿ, ಅದಕ್ಕೆ ನಾವು ತಯಾರ. ಮುನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟನೆ ಮಾಡಿದ್ದಾರೆ ಸರ್. ಹೀಗಾಗಿ ತಮ್ಮ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ಕಂಟಕ ಆಗಲ್ವಾ ಸರ್ ಇದು? ಅದು MLCಗೂ ನಮ್ಮ ಉಚ್ಚಾಟನೆಗೂ ಸಂಬಂಧ ಬೆಳಗ್ಗೆ ಸರ್. ನೇರ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಏನಾದರೂ ಸಿದ್ದರಾಮಯ್ಯನವ್ರ ಬಣನ ಟಾರ್ಗೆಟ್ ಮಾಡೋವಂಥ ಒಂದು ಷಡ್ಯಂತ್ರ ನಡೆದಿದೆಯಾ ಸರ್? ಯಾಕೆಂದರೆ ನಜೀರ್ ಅಹಮದ್ ಕೈ ಬಿಟ್ಟರು ಪೊಲಿಟಿಕಲ್ ಸೆಕ್ರೆಟರಿ ಹುದ್ದೆಯಿಂದ, ನಿಮ್ಮನ್ನ ಏಕಾಏಕಿ ಉಚ್ಚಾಟನೆ ಮಾಡಿದ್ದಾರೆ. ಈಗ ಜಮೀರ್ ಅಹಮದ್ ತಲೆದಂಡ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಆಂತರಿಕವಾಗಿ ಚರ್ಚೆ ಆಗ್ತಾ ಇದೆ. ಎಲ್ಲ ಒಂದು ಕಡೆಗೆ CM ಬಣದವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಪಕ್ಷದಲ್ಲಿ ಅಂತ? ನಾನು ಹೋದ ಸರ್ತಿನೂ ನಿಮ್ಗೆ ಹೇಳಿದ್ದೆ, ದಾವಣಗೆರೆ ಸೌತ್ನಲ್ಲಿ ಜಮೀರ್ ಅಹಮದ್ 1 ಗಂಟೆನೋ 2 ಗಂಟೆನೋ 3 ಗಂಟೆನೋ ಬಂದು ಹೋಗಿದ್ದಕ್ಕೆ ಇವತ್ತು ರಿಸಲ್ಟ್ ಕನಿಷ್ಠ ಪಕ್ಷ 5,500 ಲೀಡಿಂಗಿಂದ ನಾವು ಗೆದ್ದಿದ್ದೀವಿ. ಆಕಸ್ಮಿಕ ಅವರು ಬಂದಿಲ್ಲ ಅಂದರೆ ಭಾಳ ಜನ ಅದರಲ್ಲಿ ಒಂದು ಡೌಟ್ ಇತ್ತು. ಆ ಒಂದು ವಿಚಾರವಾಗಿ ಜಮೀರ್ ಅಹಮದ್ ಬಂದಿದ್ದಕ್ಕೆ ನಮಗೆ ಉಪಯೋಗ ಆಗಿದೆ, ಕಾಂಗ್ರೆಸ್ ಗೆದ್ದಿದೆ. ಅದ್ರ ಜೊತೆಗೆ ಕೇರಳದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸ ಓಪನ್ ಆಗಿ ಎಲ್ಲ ಟಿವಿಯರು, ಕೇರಳ ಟಿವಿಯರು ಹೇಳ್ತಿದ್ದಾರೆ. 100 ಮೇಲೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅವರಿಗೆ 30-40 ಕಾನ್ಸ್ಟಿಟ್ಯೂನ್ಸಿ ಜವಾಬ್ದಾರಿ ಕೊಟ್ಟಿದ್ರಂತೆ. ಅದರಲ್ಲಿ 90% ಕಾನ್ಸ್ಟಿಟ್ಯೂನ್ಸಿಗಳು ಗೆದ್ದಿದ್ದಾವೆ ಅಂತ ನಿನ್ನೆ ಎಲ್ಲ ರಿಪೋರ್ಟ್ ಬಂದಿದೆ. ಇದರ ಮೇಲೇನು ಅವರಿಗೆ ತೆಗಿಬೇಕಂದ್ರೆ ಅವರು ಇಷ್ಟ, ಅದಕ್ಕೇನು ಮಾಡೋಕ್ಕಾಗ್ತದೆ ನಾವು. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದಂಥ ಅಬ್ದುಲ್ ಜಬ್ಬಾರ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ರೈಡು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ದಾವಣಗೆರೆ ದಕ್ಷಿಣದ ನೂತನ ಶಾಸಕರಾಗಿರುವ ಸಮರ್ಥ್ ಶಾಮನೂರ್ ಸುದ್ದಿಗೋಷ್ಠಿ ಮಾಡಿ ಮಾತಾಡಿದ್ರು. ದಾವಣಗೆರೆ ಜಿಲ್ಲೆಯ ಮತದಾರರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಿದ್ರು. ನನ್ನ ಪರ ಪ್ರಚಾರ ನಡೆಸಿದ ಹಿರಿಯ ನಾಯಕರು, ಕಾರ್ಯಕರ್ತರಿಗೆ ಧನ್ಯವಾದ. ಚುನಾವಣೆ ವೇಳೆ ಪಕ್ಷಗಳ ಮಧ್ಯೆ ಫೈಟ್ ಇದ್ದೇ ಇರುತ್ತೆ. ಚುನಾವಣೆ ಮುಗಿದ ಮೇಲೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಜನರಿಗಾಗಿ ನಮ್ಮ ಮನೆ ಬಾಗಿಲು, ಆಫೀಸ್ ಬಾಗಿಲು, ಮನದ ಬಾಗಿಲು ಯಾವಾಗಲೂ ತೆರೆದಿರುತ್ತೆ ಅಂತ ಸಮರ್ಥ್ ಶಾಮನೂರ್ ಹೇಳಿದ್ದಾರೆ. ದಾವಣಗೆರೆ ಡಿಸ್ಟ್ರಿಕ್ಟಿನ ಮತದಾರರಿಗೆ ಧನ್ಯವಾದ ಹೇಳೋಕ್ಕೆ, ಆಮೇಲೆ ನಮ್ಮ ರಾಜ್ಯ ಆಮೇಲೆ ದೇಶ ಮಟ್ಟದಲ್ಲಿ ಎಲ್ಲ ಕಾಂಗ್ರೆಸ್ ಲೀಡರ್ಸು, ಎಲ್ಲರೂ ಕಾರ್ಯಕರ್ತರು ಯಾರೆಲ್ಲ ಬಂದರು ಎಲ್ಲರಿಗೂ ಧನ್ಯವಾದಗಳು. ಕೊನೆಗೆ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ಎಲೆಕ್ಷನ್ಗಳಲ್ಲಿ ಕೌಂಟಿಂಗ್ ಸಮಯನಲ್ಲಿನೂ ಪಕ್ಷ ಇರ್ತೈತೆ ರೀ. ಎಲ್ಲರಿಗೂ ಅವ್ರ ಪಕ್ಷ ಗೆಲ್ಲಬೇಕು ಅಂತ ಮನಸ್ಸಿನಲ್ಲಿ ಇರ್ತೈತೆ. ಆದರೆ ಒಬ್ಬರು ಗೆದ್ದ ಮೇಲೆ ಅವ್ರದ್ದು ಧರ್ಮ ಎಲ್ಲರನ್ನ ಒಗ್ಗಟ್ಟಾಗೆ ಇಟ್ಕೊಂಡು ಮುಂದೆ ಹೋಗೋದು, ಅಭಿವೃದ್ಧಿ ಕೆಲಸಗಳು ಮಾಡೋದು, ಕೆಲಸಗಳು ಮುಂದುವರಿಯೋದು ನಮ್ಮದು ಜವಾಬ್ದಾರಿ. ಸೊ ಅದಕ್ಕೆ ನಮ್ಮ ವಿರುದ್ಧ ನಿಂತ್ಕೊಂಡಿರೋರು ಎಲ್ಲರಿಗೂ ನಾನು ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಏನಾರ ಬೇಡಿಕೆಗಳಿರಲಿ, ನೀವು ನಮ್ಮ ಹತ್ರ ಬರ್ರಿ. ನಮ್ಮ ಮನೆ ಬಾಗಿಲು, ನಮ್ಮ ಆಫೀಸ್ ಬಾಗಿಲು, ನಮ್ಮ ಮನಸ್ಸಿನ ಬಾಗಿಲು ಯಾವಾಗಲೂ ತೆಗ್ದಿರ್ತವೆ.
ಯಾಕಂದರೆ ನಂದು ಜನಗಳ ಜೊತೆ ಸ್ನೇಹದ ಸಂಬಂಧ, ಅವ್ರ ಜೊತೆನೂ ಆ ಸ್ನೇಹದ ಸಂಬಂಧನ ಬೆಳೆಸೋಕ್ಕೆ ಇಷ್ಟಪಡ್ತೇನೆ. ಮಿನಿಸ್ಟರ್ಶಿಪ್ರಾ ಅದೆಲ್ಲ ಹಿರಿಯರ ಮೇಲ್ರಿ ಸರ್. ಹೈಕಮಾಂಡ್ ಹಿರಿಯರು ಅಂದರೆ ಎಲ್ಲರೂ ನನಗಿಂತ ಹಿರಿಯರು, ಸೊ ಅವರೆಲ್ಲ ಡಿಸೈಡ್ ಮಾಡಲಿ ಸರ್. ಚಿತ್ರದುರ್ಗದಲ್ಲಿ ಇದೇ 9ನೇ ತಾರೀಕು BS ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಇದೆ. ಈ ಹಿನ್ನೆಲೆ ಚಿತ್ರದುರ್ಗದಲ್ಲಿ BY ವಿಜೇಂದ್ರ ಸುದ್ದಿಗೋಷ್ಠಿ ಮಾಡಿ ಮಾತಾಡಿದ್ರು. ಅಭಿಮಾನೋತ್ಸವಕ್ಕೆ ಎಲ್ಲ ಪೂರ್ವ ಸಿದ್ಧತೆಗಳು ನಡೀತಾ ಇದೆ, ನಿರೀಕ್ಷೆ ಮೀರಿ ಮಾಡ್ತಾ ಇದ್ದೇವೆ. BYS ಕಾರ್ಯಕ್ರಮಕ್ಕೆ 10 ಲಕ್ಷಕ್ಕೂ ಹೆಚ್ಚು ಮಂದಿ ಆಗಮಿಸುತ್ತಿದ್ದಾರೆ, 1000ಕ್ಕೂ ಹೆಚ್ಚು ಮಠಾಧೀಶರು ಭಾಗವಹಿಸುತ್ತಿದ್ದಾರೆ. ಗೃಹ ಮಂತ್ರಿ ಅಮಿತ್ ಶಾ ಕೂಡ ಆಗಮಿಸುತ್ತಿದ್ದಾರೆ ಅಂತ ವಿಜೇಂದ್ರ ಹೇಳಿದರು. ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರು, ಜನನಾಯಕರು ಆಗಿರುವಂತಹ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಮೇ 9ನೇ ತಾರೀಕು ಈಗಾಗಲೇ ನಿಗದಿ ಆದಂತೆ ಎಲ್ಲ ಪೂರ್ವ ಸಿದ್ಧತೆಗಳು ನಮ್ಮ ನಿರೀಕ್ಷೆಗೂ ಮೀರಿ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ವ್ಯವಸ್ಥಿತವಾಗಿ ತಯಾರಿ ಈಗಾಗಲೇ ನಡೀತಾ ಇರುವಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಿ. ಮಾನ್ಯ ಯಡಿಯೂರಪ್ಪನವರ ಈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ 10 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಅಭಿಮಾನೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸ್ವಾಮೀಜಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿಯವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೇ 9ನೇ ತಾರೀಕು ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಗಳ ಒಂದು ಪ್ರಮಾಣ ವಚನ, ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ. ಪ್ರಮಾಣ ವಚನ ಅಲ್ಲಿ ಬೆಳಗ್ಗೆ 11 ಗಂಟೆಗೆ ನಿಗದಿ ಆಗಿರುವ ಪರಿಣಾಮವಾಗಿ ಮಾನ್ಯ ಅಮಿತ್ ಶಾಜಿಯವರು 12:30 ಅಲ್ಲಿಂದ ಹೊರಟು ನೇರವಾಗಿ ಇಲ್ಲಿ ಚಿತ್ರದುರ್ಗಕ್ಕೆ ಬಂದು ವೇದಿಕೆಗೆ ಬರ್ತಾರೆ. 3:45 ಮಾನ್ಯ ಅಮಿತ್ ಶಾಜಿಯವರು ಗೃಹ ಸಚಿವರು ವೇದಿಕೆಗೆ ಬರ್ತಾರೆ. ಹಾಗಾಗಿ 2 ಗಂಟೆಯಿಂದ 5 ಗಂಟೆವರೆಗೂ ಈ ಕಾರ್ಯಕ್ರಮ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಜರುಗ್ತದೆ.